ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಸ್ಟಾರ್ ಸುವರ್ಣ ವಾಹಿನಿ ಪ್ರಸಾರವಾಗ್ತಿದ್ದಂತಹ ನೀನಾದಿನ ಧಾರಾವಾಹಿ ಮುಕ್ತಾಯವಾಗಿತ್ತು. ಇನ್ನು ನೀನಾದಿನ ಧಾರಾವಾಹಿ ಮುಗಿದ ಬಳಿಕ ದಿಲ್ ಖುಷ್ ಜೋಡಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ದಿಲ್ ಖುಷ್ ಅಂದರೆ ದಿಲೀಪ್ ಮತ್ತು ಖುಷಿ ಅಂತಲೇ ಹೇಳ್ಬೋದು. ವಿಕ್ರಮ್ ವೇದ ಅಂತಲೂ ಕೂಡ ಫ್ಯಾನ್ ಪೇಜಸ್ ತುಂಬಾ ಕ್ರಿಯೇಟ್ ಆಗಿದೆ. ಹೌದು, ನೀನಾದಿನ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರದಲ್ಲಿ ದಿಲೀಪ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ರು. ಹಾಗೆಯೇ ವೇದ ಪಾತ್ರದಲ್ಲಿ ಖುಷಿ ಅವರು ಕಾಣಿಸಿಕೊಂಡಿದ್ರು. ಹಾಗಾಗಿ ಇವರಿಬ್ಬರ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿದ್ವು. ಇನ್ನು ಸೀರಿಯಲ್ ಮುಗಿದ ಬಳಿಕ ವೀಕ್ಷಕರಂತೂ ದಿಲ್ ಖುಷ್ ಜೋಡಿಯನ್ನು ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ನೀನಾದಿನ ಸೀರಿಯಲ್ ಮುಗಿದ ಮೇಲೂ ಕೂಡ ಕೆಲವೊಂದಿಷ್ಟು ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ವಿಕ್ರಮ್ ವೇದ. ಆ ಫೋಟೋಗಳಂತೂ ಸಖತ್ ವೈರಲ್ ಆಗ್ತಾ ಇದೆ. ಇನ್ನು ನಾಯಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ವಿಕ್ರಮ್ ಅಲಿಯಾಸ್ ದಿಲೀಪ್ ಶೆಟ್ಟಿ ಅವರು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಮನರಂಜಿಸ್ತಾ ಇದ್ದಾರೆ. ಇದೀಗ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವಿಕ್ರಮ್ ವೇದ ಜೋಡಿ. ಹೌದು, ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರವಾಗ್ತಿರುವಂತಹ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ದಿಲೀಪ್ ಶೆಟ್ಟಿ ಅವರು ಕೂಡ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ವಾರದ ಹಬ್ಬದ ಸಂಭ್ರಮದಲ್ಲಿ ಜೊತೆಯಾಗಿ ಫ್ರೆಂಡ್ಸ್ಗಳು ಬರುವಂಥ ಸಾಧ್ಯತೆ ಇತ್ತು. ಇನ್ನು ದಿಲೀಪ್ ಶೆಟ್ಟಿಯವರ ಗೆಳತಿಯಾಗಿ ಹಾಗೆಯೇ ಬೆಸ್ಟ್ ಫ್ರೆಂಡ್ ಆಗಿ ಖುಷಿ ಶಿವು ಅವರು ಜೊತೆಯಾಗಲಿದ್ದಾರೆ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ಜೋಡಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ. ಹಾಡು ಮೋಜು ಮಸ್ತಿಯೊಂದಿಗೆ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬರ್ತಿದ್ದಾರೆ ವಿಕ್ರಮ್ ವೇದ ಜೋಡಿ ಅಂತಲೇ ಹೇಳ್ಬೋದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ. ಇನ್ನು ಈ ಜೋಡಿಯನ್ನು ಕಂಡಂಥ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ವಿಕ್ರಮ್ ವೇದ ಜೋಡಿಯನ್ನು ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.